ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 3 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. 3 ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ದಾರೆ ಸಿದ್ದಾಪುರ ಠಾಣೆಯ ಪೊಲೀಸರು. 3 ಆರೋಪಿಗಳನ್ನು ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು. ಸಹಜವಾಗಿ ಈ ಪ್ರಕ್ರಿಯೆ ನಡೆಯುತ್ತೆ ಇಲ್ಲಿ, ಯಾಕಂದ್ರೆ ಸುದೀರ್ಘವಾದಂಥ ವಿಚಾರಣೆ ನಡೆಸಬೇಕಾಗಿದೆ. ಕಾನ್ಸ್ಟೇಬಲ್ ಒಬ್ಬ ಇದ್ದಾನೆ, ಅಣ್ಣಪ್ಪ, ಕಳ್ಳ ಪೊಲೀಸ್ ಆಟ ಇದು. ಆಮೇಲೆ ಮಾಜಿ ಉದ್ಯೋಗಿ ಇದ್ದಾನೆ, ಅವನ ಜೊತೆ ಕೈ ಜೋಡಿಸಿದವನು ಕೂಡ ಇದ್ದಾನೆ, ಚಿತ್ತೂರು ಮೂಲದವನು. ಹಾಗಾಗಿನೇ ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಪೊಲೀಸರು ಕೇಳಬೇಕಾಗಿದೆ. ಈಗ ಬಂಧಿತರಾಗಿರುವಂತಹ ದಿನೇಶ್ ಆಗಿರ್ಬೋದು, ಗೋಪಿ ಆಗಿರ್ಬೋದು, ಅದರ ಜೊತೆಗೆ ಇವನು ಕಾನ್ಸ್ಟೇಬಲ್ ಇದ್ದಾನಲ್ಲ ಅವನು ಕೂಡ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ, ಎಸಿಎಂಎಂ ಕೋರ್ಟ್ಗೆ. ಇನ್ನುಳಿದಂತೆ ಕ್ಯಾಶ್ ಎಲ್ಲಿ ಹೋಯಿತು ಅದರದ್ದು ಕೂಡ ತೆಗೆದುಕೊಳ್ಬೇಕೀಗ. ಅದರದ್ದು ಎಲ್ಲಿಟ್ಟಿದ್ದಾರೆ ಇವರು, ಏನು ಯಾರಿಗಾದ್ರೂ ಮತ್ತೆ ಬೇರೆ ಕಡೆ ಇದನ್ನು ಹಣ ವರ್ಗಾವಣೆ ಮಾಡಿದ್ರ, ಅವ್ರ ಹತ್ರನೇ ಇದೆಯಾ ಉಳಿದಂಥ ಆರೋಪಿಗಳ ಹತ್ರ? ಇದೆಲ್ಲದರ ಬಗ್ಗೆ ಕೂಡ ಇನ್ನೂ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಸದ್ಯಕ್ಕೆ ಎಸಿಎಂಎಂ ಕೋರ್ಟ್ಗೆ 3 ಆರೋಪಿಗಳನ್ನು ಸಿದ್ದಾಪುರ ಪೊಲೀಸರು ಹಾಜರುಪಡಿಸಿದ್ದಾರೆ. ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅದು 1 ವಾರ ಆಗ್ಬೋದು, ಅಥವಾ 14 ದಿನಗಳಾಗ್ಬೋದು, ಅಥವಾ 8 ದಿನ ಆಗ್ಬೋದು. ಈಗ ಇನ್ನುಳಿದಂತಹ ಆರೋಪಿಗಳು ಕೂಡ ಸಿಗಬೇಕಲ್ವಾ? ಮತ್ತು ಇವನು ಅಣ್ಣಪ್ಪ ಏನಿದ್ದಾನೆ PC, ಇವನನ್ನು ಕೂಡ ಸುದೀರ್ಘವಾಗಿ ವಿಚಾರಣೆ ಮಾಡಬೇಕು. ಇವರು ಪ್ಲ್ಯಾನ್ ಏನಾಗಿತ್ತು, ಹೇಗೆಲ್ಲ ಸ್ಕೆಚ್ ರೆಡಿ ಮಾಡಿದರು, ಮತ್ತು ಆ CMS ವಾಹನ ಏನಿದೆ, ಸಿಬ್ಬಂದಿಯವರ ಪಾತ್ರ ಕೂಡ ಇದರಲ್ಲಿದೆ ಎಂದು ಗೊತ್ತಾಗಿದೆ. ಹಾಗಾಗಿಯೇ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ಹಣ ಏನೋ ಸಿಕ್ಕಿದೆ, ಇನ್ನೂ 1.5 ಕೋಟಿ ಸಿಗಬೇಕು ಹಣ. ಈಗ ಅವ್ರು ಸಿಕ್ಕಿರೋದು 5.76 ಕೋಟಿ ಹಣ ಸಿಕ್ಕಿರೋದು ಪೊಲೀಸರಿಗೆ. ಅದರಲ್ಲೂ ಕೂಡ ಬಾಕ್ಸ್ ಒಂದು ಕಡೆ, ಹಣ ಒಂದು ಕಡೆ. ಆರೋಪಿಗಳು ಇವರು ಚಿತ್ತೂರು ಜೊತೆಗೆ ತಿರುಪತಿ ಆ ಕಡೆ, ತಮಿಳುನಾಡು ಕಡೆ ಎಲ್ಲ ಚದುರು ಹೋಗಿಬಿಟ್ಟಿದ್ರು. ಹಾಗಾಗಿಯೇ ಇವರು ಬಳಸಿದಂಥ ವಾಹನಗಳು ಇವ್ರಿಗೆ ಯಾರೆಲ್ಲ ಇನ್ನೂ ಕುಮ್ಮಕ್ಕನ್ನು ಕೊಟ್ಟರು, ಇವನು PCನೇ ಇದರ ಮಾಸ್ಟರ್ ಮೈಂಡ್ ಆಗಿದ್ದ, ಅಥವಾ ರವೀನ ಚಿತ್ತೂರು ಮೂಲದವನು, ಮತ್ತು ಯಾರಾದರೂ ಅಲ್ಲಿ ಏಜೆನ್ಸಿಯವರು ಕೈ ಜೋಡಿಸಿದ್ದಾರಾ, ಮತ್ತು ಈ ಝೇವಿಯರ್ ಪಾತ್ರ ಇದರಲ್ಲಿ ಪ್ರಮುಖವಾಗಿದೆ. ಹಾಗಾಗಿಯೇ ಇದರ ಹಿಂದೆ ಮತ್ತು ಯಾರಾದರೂ ಇದಾರ ಮಾಸ್ಟರ್ ಮೈಂಡು, ಇದೆಲ್ಲವನ್ನು ಕೂಡ ಪೊಲೀಸರು ಈಗ ತಿಳಿದುಕೊಳ್ಬೇಕಾಗಿದೆ. ಆರೋಪಿಗಳ ನಂತರ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ತಾರೆ. ವಿಚಾರಣೆಯನ್ನು ಮತ್ತೆ ತೀವ್ರಗೊಳಿಸಲಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಎಷ್ಟು ದಿನ ಕಸ್ಟಡಿಗೆ ಕೇಳ್ಬೋದು, ಯಾವೆಲ್ಲ ಆಯಾಮದಲ್ಲಿ ಮತ್ತೆ ತನಿಖೆಯನ್ನು ಮುಂದುವರಿಸ್ಬೋದು ಅಂತ ಹೇಳಿ? ಪ್ರಭು, ಈಗಾಗಲೇ 3 ಆರೋಪಿಗಳನ್ನ ಬಂಧಿಸಿರುವಂತ ಪೊಲೀಸರು ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇರುವಂತದ್ದು. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಹೆಚ್ಚಿನ ವಿಚಾರಣೆಗೆ ಪ್ರಕರಣಕ್ಕೆ ಸಂಬಂಧ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು 6 ರಿಂದ 8 ಜನ ದರೋಡೆಕೋರರು ಭಾಗಿಯಾಗಿರುವಂತ ಅನುಮಾನಗಳಿದೆ. ಈ ಬಗ್ಗೆ ಮಾಹಿತಿಯನ್ನು ಇದೆ, ಅವರ ಬಗ್ಗೆ ನಾವು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಿದ್ದೀವಿ. ಹೀಗಾಗಿ ಈ ಆರೋಪಿಗಳ 3 ಏನಿದ್ದಾರೆ ಹೆಚ್ಚಿನ ತನಿಖೆಗೆ ಮತ್ತೆ ಮಾಜರನ್ನ ಮಾಡಬೇಕಾಗತ್ತೆ. ಇನ್ನು 1.25 ಕೋಟಿ 1.35 ಲಕ್ಷದಷ್ಟು ಹಣವನ್ನು ರಿಕವರಿಯನ್ನು ಮಾಡಬೇಕಾಗಿರುವಂತ ಅವಕಾಶ ಇದೆ. ಸೊ ಈ ಎಲ್ಲಾ ಅಂಶಗಳನ್ನ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಇನ್ನೂ 10 ದಿನಗಳ ಕಾಲ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಸದ್ಯ ಎಸಿಎಂಎಂ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಿರುವಂತದ್ದು. ಹಾಜರುಪಡಿಸಿದ ಬಳಿಕ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ತಾರೆ. ಕೋರ್ಟ್ ಈ ಬಗ್ಗೆ ಏನು ಪೊಲೀಸರು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಡ್ತಾರೆ, ಅದನ್ನು ನೋಡಿದ ಬಳಿಕ ಎಷ್ಟು ದಿನಗಳ ಕಾಲ ಇವರಿಗೆ ನ್ಯಾಯಾಂಗ ಬಂಧನ ಕೊಡುತ್ತಾ, ಇಲ್ಲಾಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಡುತ್ತಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಆದ್ರೆ ಪ್ರಕರಣ ಸಂಬಂಧ ಇನ್ನೂ ಆರೋಪಿಗಳನ್ನ ಬಂಧನ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಸದ್ಯ ಆರೋಪಿಗಳು 3 ಬಂಧಿಸಿ ಪ್ರಕರಣಕ್ಕೆ ಸಂಬಂಧಷ್ಟು ಒಂದಿಷ್ಟು ಬ್ರೇಕ್ ತೆಗೆದುಕೊಂಡಿರುವಂತಹ ಪೊಲೀಸ್ ಆಫೀಸರ್ಸ್ಗಳು ಈಗಾಗಲೇ ಉಳಿದ ಆರೋಪಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅವ್ರನ್ನು ಕೂಡ ಆದಷ್ಟು ಬೇಗ ಬಂಧನವನ್ನು ಮಾಡ್ತೇವೆ ಅನ್ನೋ ವಿಶ್ವಾಸದಲ್ಲಿ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಇನ್ನೂ ಆರೋಪಿಗಳನ್ನು ಬಂಧಿಸಬೇಕಾಗಿದೆ. ಇವರ ಮಾಹಿತಿಯ ಆಧಾರದ ಮೇಲೆಗೆ ಮತ್ತೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಬಹುದು. ಈಗಾಗಲೇ ವಶಪಡಿಸಿಕೊಂಡಿರುವಂಥ ಹಣವನ್ನು ಕಮಿಷನರ್ ಕಚೇರಿಯಲ್ಲೂ ಕೂಡ ಇಡಲಾಗಿದೆ, ಮತ್ತು 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಪೊಲೀಸರ ತಂಡಕ್ಕೆ. ಈಗ ಈ PC ಅಣ್ಣಪ್ಪ ಇದ್ದಾನಲ್ವಾ, ಕೇವಲ ಈತನೇ ಇಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ನ, ಈತನ ಹಿಂದೆ ಮತ್ತೆ ಯಾವೆಲ್ಲ ಅಧಿಕಾರಿಗಳಿರ್ಬೋದು, ಜೊತೆಗೆ ಇವನು
ಇವರಿಗೆ ಯಾವ ರೀತಿಯಾಗಿ ಮಾನಿಟರ್ ಮಾಡ್ತಾ ಇದ್ದ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ.